ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಸುಂದರ ಪಟ್ಟಣವೇ ಜಮಖಂಡಿ. ಈ ಊರಿನ ಹೆಮ್ಮೆಯ ಸಂಕೇತವೆಂದರೆ ಐತಿಹಾಸಿಕ ಜಮಖಂಡಿ ಪ್ಯಾಲೇಸ್. ಈ ಪ್ಯಾಲೇಸ್ ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ರಾಜಮನೆತನದ ಅರಮನೆ. ಒಂದು ಕಾಲದಲ್ಲಿ ಜಮಖಂಡಿ ಪ್ರಾಂತ್ಯವನ್ನು ಆಳಿದ ರಾಜರ ಆಡಳಿತದ ಕೇಂದ್ರವಾಗಿತ್ತು. ಈ ಭವ್ಯ ಅರಮನೆ ಜಮಖಂಡಿ ಸಂಸ್ಥಾನವನ್ನು ಆಳಿದ ಪ್ರಮುಖ ರಾಜವಂಶವೇ ಪಟ್ವರ್ಧನ್ ವಂಶ. ಈ ವಂಶದ ಅನೇಕ ರಾಜರು ಜಮಖಂಡಿಯನ್ನು ಅಭಿವೃದ್ಧಿಪಡಿಸಲು ದೊಡ್ಡ ಪಾತ್ರ ವಹಿಸಿದ್ದಾರೆ. ಅವರಲ್ಲಿ ಪ್ರಮುಖರಾದವರು ರಾವ್ ಸಾಹಿಬ್ ಪಟ್ವರ್ಧನ್ ಮತ್ತು ಪರಶುರಾಮ್ ರಾವ್ ಪಟ್ವರ್ಧನ್ ಮುಂತಾದ ರಾಜರು. ಈ ಪ್ಯಾಲೇಸ್ನ ನಿರ್ಮಾಣ ಶೈಲಿ ನೋಡಿದರೆ ಇಂಡೋ ಯುರೋಪಿಯನ್ ಮತ್ತು ಭಾರತೀಯ ಶಿಲ್ಪಕಲೆಯ ಸುಂದರ ಸಂಯೋಜನೆ ಕಾಣಿಸುತ್ತದೆ. ಎತ್ತರದ ಗೋಪುರ, ಮಧ್ಯದಲ್ಲಿ ಇರುವ ಗಡಿಯಾರ ಟವರ್, ಸುತ್ತಲಿನ ವಿಶಾಲ ತೋಟಗಳು ಇವೆಲ್ಲವೂ ಈ ಅರಮನೆಯ ಭವ್ಯತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಒಂದು ಕಾಲದಲ್ಲಿ ಈ ಅರಮನೆಯಲ್ಲಿ ರಾಜರು ಆಡಳಿತ ನಡೆಸುತ್ತಿದ್ದರು. ಅರಮನೆಯ ಸಭಾಂಗಣಗಳಲ್ಲಿ ರಾಜಕೀಯ ಸಭೆಗಳು ನಡೆಯುತ್ತಿದ್ದವು. ಇಲ್ಲಿ ಅನೇಕ ಇತಿಹಾಸದ ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತಿದ್ದವು. ಇಂದಿಗೂ ಜಮಖಂಡಿ ಊರು ಶಾಂತ ಮತ್ತು ಸುಂದರ ವಾತಾವರಣಕ್ಕಾಗಿ ಪ್ರಸಿದ್ಧವಾಗಿದೆ. ಕೃಷಿ ಪ್ರಧಾನ ಪ್ರದೇಶವಾಗಿರುವ ಈ ಊರಲ್ಲಿ ಜನರು ಸರಳ ಮತ್ತು ಸ್ನೇಹಪರ ಜೀವನ ನಡೆಸುತ್ತಾರೆ. ಶಿಕ್ಷಣದ ವಿಷಯದಲ್ಲಿಯೂ ಜಮಖಂಡಿ ಹಿಂದೆ ಇಲ್ಲ. ಇಲ್ಲಿ ಹಲವು ಉತ್ತಮ ಶಾಲೆಗಳು ಮತ್ತು ಕಾಲೇಜುಗಳು ಇದ್ದು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆಗಳು ಜಮಖಂಡಿಯನ್ನು ಶಿಕ್ಷಣ ಕೇಂದ್ರವನ್ನಾಗಿ ರೂಪಿಸಿವೆ. ಇಂದಿನ ದಿನದಲ್ಲಿ ಜಮಖಂಡಿ ಪ್ಯಾಲೇಸ್ ಕೇವಲ ಒಂದು ಕಟ್ಟಡವಲ್ಲ, ಅದು ಈ ಊರಿನ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಜಮಖಂಡಿಗೆ ಭೇಟಿ ನೀಡುವವರು ಈ ಅರಮನೆಯ ಸೌಂದರ್ಯವನ್ನು ನೋಡಿ ಅಚ್ಚರಿಪಡುತ್ತಾರೆ. ಅದರ ಗೋಪುರದ ಮೇಲೆ ಇರುವ ಗಡಿಯಾರ ಇನ್ನೂ ಕಾಲದ ಕಥೆಯನ್ನು ಹೇಳುತ್ತಾ ನಿಂತಿದೆ. ಹೀಗಾಗಿ ಜಮಖಂಡಿ ಪ್ಯಾಲೇಸ್ ಕೇವಲ ರಾಜಮನೆತನ ನೆನಪು ಮಾತ್ರವಲ್ಲ, ಅದು ನಮ್ಮ ಕರ್ನಾಟಕದ ಶ್ರೀಮಂತ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ.